ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸಿಕೊಡ್ತಾ ಇರ್ತಕ್ಕಂಥ ನಿಮ್ಮೆಲ್ಲರ ಅಭಿಷೇಕ್ ಅವರು 2018ರಲ್ಲಿ ಈ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿದ್ದಂತ ಅಭಿಷೇಕ್ ಅವರು ಸುಧಾ ಈ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ. ಮಾನ್ಯ ನಿಮ್ಮೆಲ್ಲರ ಪ್ರೀತಿಯ ಬಂಧು ಬಳಗದವರೇ, ಇವತ್ತು ಈ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದಲ್ಲಿ ಯುವ ಜನತೆಗೆ ಮತ್ತೆ ಮಹಿಳೆಯರಿಗೆ ಮತ್ತೆ ನಮ್ಮ ಸಮಾಜಕ್ಕೆ ಯಾಕೆ ಇಲ್ಲಿ ನಮ್ಮ ಸಮಾಜನ ಎತ್ಕೋತಾ ಇದ್ದೀನಿ ಅಂದ್ರೆ, ಈ ಕ್ಷೇತ್ರದಲ್ಲಿ 30ರಿಂದ 35 ಸಾವಿರ ಜನ ನಮ್ಮ ಸಮಾಜದ ಮತದಾರರಿದ್ದೀರಿ. ಅದರಿಂದ ನಾನು ನಮ್ಮ ಸಮಾಜನ ಎತ್ಕೊಂಡು ಒಂಚೂರು ವಿಚಾರ ನಿಮಗೆ ಗಮನಕ್ಕೆ ತರಬೇಕು ಅಂತ ಮಾತಾಡ್ತಾ ಇದ್ದೀನಿ. ಈ ಕ್ಷೇತ್ರದಲ್ಲಿ ನಮ್ಮ ಸಮಾಜದ ಮುಖಂಡರುಗಳು ಮತ್ತೆ ಕಾರ್ಯಕರ್ತರುಗಳು ಮುಂದೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಬಾರದು, ಕಾಂಗ್ರೆಸ್ ಪಕ್ಷನ ಬೆಂಬಲಿಸಬಾರದು, ಕಾಂಗ್ರೆಸ್ ಪಕ್ಷ ಸಮಾವೇಶಕ್ಕೂ ಹೋಗಬಾರದು. ಯಾಕೆಂದ್ರೆ ಎಸ್ಟಿ ನಿಗಮದ ನಿಮ್ಮ ಮಕ್ಕಳ ಮತ್ತೆ ನಿಮ್ಮ ಭವಿಷ್ಯದ ನಿಮ್ಮ ಉದ್ಯೋಗಕ್ಕೆ ಮತ್ತೆ ನಿಮ್ಮ ಎಜುಕೇಶನ್ಗೆ ಇಟ್ಟಿದ್ದಂತ ದುಡ್ಡನ್ನ 97 ಕೋಟಿ ದುಡ್ಡನ್ನ ಒಂದು ಲೋಕಸಭೆ ಚುನಾವಣೆಗೋಸ್ಕರ ಉಪಯೋಗಿಸಿಕೊಂಡು ಲೂಟಿ ಮಾಡಿಬಿಟ್ರು. ಆದ್ರೆ ನಮ್ಮ ಸಮಾಜದ ಸಚಿವರಾದಂತ ನಾಗೇಂದ್ರ ಅವರು ಆ ದುಡ್ಡನ್ನ ದುರುಪಯೋಗ ಮಾಡಿ ಜೈಲ್ಗೂ ಹೋಗಿ ಬಂದ್ರು. ಆದ್ರೆ ಈ ಕಾಂಗ್ರೆಸ್ ಪಕ್ಷ ಪ್ಲಾನ್ ಮಾಡಿ ನಮ್ಮ ಸಮಾಜದ ಸಚಿವರುಗಳು ಎಲ್ಲರನ್ನೂ ಕೆ.ಎನ್. ರಾಜಣ್ಣವ್ರು ಇರ್ಬೋದು, ನಾಗೇಂದ್ರ ಅವರು ಇರ್ಬೋದು, ಎಲ್ಲರೂ ಸುಧಾ ಸಚಿವ ಸ್ಥಾನದಿಂದ ಕಿತ್ತಾಕಿ ಒಂದೊಂದು ಕಾರಣ ಕೊಟ್ಕೊಂಡು ಕಿತ್ಕೊಂಡ್ಬಂದ್ರು. ಆದ್ರಿಂದ ನಮ್ಮ ಸಮಾಜದ ಮುಖಂಡರುಗಳು ಆ ಪಕ್ಷನ ಯಾವುದೇ ಕಾರಣಕ್ಕೂ ಬೆಂಬಲಿಸಬಾರದು. ನಮ್ಮ ಜೆಡಿಎಸ್ ಪಕ್ಷ ನಮ್ಮ ಮಾಜಿ ಪ್ರಧಾನಿಗಳಾದಂತ ಎಚ್.ಡಿ. ದೇವೇಗೌಡ ಸಾಹೇಬರು ಮತ್ತೆ ಕುಮಾರಣ್ಣವರು ನಮ್ಮ ಸಮಾಜಕ್ಕೆ ಕೊಟ್ಟಂತ ಕೊಡುಗೆಗಳು ಅಪಾರ ಇದೆ. ಮಾಜಿ ಪ್ರಧಾನಿಗಳು 1991-92ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಲೋಕಸಭೆಗೆ ಹೋದಂತ ಸಂದರ್ಭದಲ್ಲಿ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಮೀಸಲಾತಿನ ತಂದುಕೊಟ್ಟಿದ್ದು ಮಾಜಿ ಪ್ರಧಾನಿ ಚಂದ್ರಶೇಖರ್ ಅವರ ಕಾಲದಲ್ಲಿ ಸುಗ್ರೀವಾಜ್ಞೆ ಹೊರಡಿಸಿ ನಮ್ಮ ಸಮಾಜಕ್ಕೆ ಒಂದು ಮೀಸಲಾತಿನ ಇಡೀ ರಾಜ್ಯಾದ್ಯಂತ ತಂದುಕೊಟ್ರು. ಅವತ್ತು ತಂದುಕೊಟ್ಟಿದ್ದು, ಅವತ್ತು ಹೋರಾಟ ಮಾಡಿದ್ದು ಮಾನ್ಯ ಪ್ರಧಾನಮಂತ್ರಿಗಳಾದ ಮಾಜಿ ಪ್ರಧಾನಿಗಳು ಎಚ್.ಡಿ. ದೇವೇಗೌಡ ಅಪ್ಪಾಜಿ ಅವ್ರನ್ನ ಯಾರು ನಾವು ಮರೆಯಂಗಿಲ್ಲ. ನಾನು ಯಾವತ್ತೂ ನಾನು ವೋಟ್ ಹಾಕಕ್ಕೆ ಪವರ್ ಬಂತವಿಂದ ಒಂದೇ ಒಂದು ಬಾರಿ ಮಾತ್ರ ನಾನು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ್ದೆ. ಅದು ಲೋಕಸಭೆ ಚುನಾವಣೆ ಮೈತ್ರಿ ಇದ್ದಿದ್ರಿಂದ ಕುಮಾರಣ್ಣವರು ರಾಜ್ಯ ಸರ್ಕಾರಕ್ಕೆ ಬಂದಿದ್ರಿಂದ ಅಲ್ಲಿ ತೆರವಾದಂತ ಒಂದು ಕಾಲದಲ್ಲಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ್ದೆ. ಅಲ್ಲಿಂದ ಇಲ್ಲಿವರೆಗೂ ನಾನು ಯಾವತ್ತೂ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿಲ್ಲ. ಅದರಿಂದ ತಾವ್ಯಾರೂ ಕಾಂಗ್ರೆಸ್ ಪಕ್ಷನ ಬೆಂಬಲಿಸಬಾರದು. ಅಭಿಷೇಕ್ ಅವ್ರನ್ನ ಮುಂದಿನ ದಿನದಲ್ಲಿ ಬೆಂಬಲಿಸಿ ನಮ್ಮ ಪಕ್ಷನ ಜೆಡಿಎಸ್ ಪಕ್ಷನ ಮುಂದುವರಿಸಬೇಕು, ಎಲ್ಲ ಬೆಂಬಲಿಸಬೇಕು. ಈ ಜಿಲ್ಲೆಯಲ್ಲಿ ಒಂದು ಬಲಿಷ್ಠವಾದಂತಹ ಪಕ್ಷವನ್ನ ಕಟ್ಟಬೇಕು ಅಂತ ನಿಮ್ಮ ಈ ಸಭೆ ಮುಖಾಂತರ ನಾನು ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ತೀನಿ. ಈ ಕ್ಷೇತ್ರ ವರುಣಾ ಕ್ಷೇತ್ರ ಈ ರಾಜ್ಯದ ನಾನು ಮಾಜಿ ಅಂತ ಇದ್ದೀನಿ, ಇನ್ನು ಮಾಜಿ ಆಗಿಲ್ಲ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ನಿಂತ್ಕೊಂಡು ಮಾತಾಡ್ಲಿಕ್ಕೆ ತಾವೆಲ್ಲರೂ ಒಂದು ಅವಕಾಶ ಕೊಟ್ಟಿದ್ರಿ. ಈ ವೇದಿಕೆನಲ್ಲಿ ಎಲ್ರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಜೆಡಿಎಸ್. ಧನ್ಯವಾದಗಳು. ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀ ಅಶ್ವಿನ್ ಕುಮಾರ್, ಮೈಸೂರು ಜಿಲ್ಲಾಧ್ಯಕ್ಷರು. ಅವರ ನುಡಿಗಳನ್ನು ಆಲಿಸೋಣ. ಶ್ರೀ ಅಶ್ವಿನ್ ಕುಮಾರ್.